ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಭಿನ್ನವಾದಂಥ ಸಂಚಿಕೆಯನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ದೇಶಾದ್ಯಂತ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರೋದೇನೆಂದರೆ, ನರೇಂದ್ರ ಮೋದಿ ಅವರು ಸಂಪುಟ ಪುನರ್ರಚನೆಯನ್ನು ಮಾಡ್ತಾರೆ, ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರೆ ಅಥವಾ ಕ್ಯಾಬಿನೆಟ್ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಇದು ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಸುದ್ದಿಯಲ್ಲಿರೋ ವಿಚಾರ. ಆಗಲೇಬೇಕಾದ್ದು, ತೀರ ಅಗತ್ಯವಿರುವಂಥ ಸಂಗತಿ. ಏಕೆಂದರೆ ನರೇಂದ್ರ ಮೋದಿ ಅವರು ಅಲ್ಪಮತದ ಸರ್ಕಾರವನ್ನು ಇಟ್ಟುಕೊಂಡು ಸಂಪುಟವನ್ನು ರಚನೆ ಮಾಡಿದ ಸಂದರ್ಭದಲ್ಲಿ ಆ ಕಾಲಘಟ್ಟಕ್ಕೆ ತಕ್ಕ ಹಾಗೆ 2024ರಲ್ಲಿ ಒಂದು ಸಂಪುಟವನ್ನು ಮಾಡಿದರು. ಅದಾದ ಮೇಲೆ ಆದ ಬದಲಾವಣೆಗಳು, ಈಗ ಇರುವ ಅಗತ್ಯತೆಗಳು ಮತ್ತು ಈಗ ನೀಡಬೇಕಾದಂಥ ಶಕ್ತಿವರ್ಧನೆ, ಇದೆಲ್ಲವನ್ನು ಗಮನಿಸಿದ ನಾವೀಗ ಏನಾಗಬಹುದು ಎನ್ನುವ ನಿಟ್ಟಿನಲ್ಲಿ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಇದು ಗಾಸಿಪ್ ಅಲ್ಲ, ಆಗಬಹುದು, ಇವರಾಗಬಹುದು, ಅವರಾಗಬಹುದು ಅಂತ ಇದು ಕಥಾ ಕಾಲಕ್ಷೇಪವಲ್ಲ. ಯಾಕೆ ಮತ್ತು ಹೇಗೆ ಮಾಡಿದರೆ ಏನಾಗಬಹುದು, ಈ ಹರಿವಿನಲ್ಲಿ ನಾವು ಚರ್ಚೆ ಮಾಡೋಣ. ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ, ದೇಶದ ಈಗಿರುವಂಥ ಸ್ಥಿತಿಗತಿಯ ನಿಟ್ಟಿನಲ್ಲಿ ನೋಡಿ. ರಾಜಕಾರಣ ಇದೆಯಲ್ಲ, ರಾಜಕಾರಣದಲ್ಲಿ ಎರಡು ಕಾರಣಕ್ಕೆ ಈ ರೀತಿಯಾದಂಥ ರೀಶಫಲ್ ಆಗುತ್ತೆ, ಸಂಪುಟ ಪುನರ್ರಚನೆ. ಒಂದು, ಬಂಡಾಯ ಎದ್ದಿರುವಂಥವ್ರನ್ನ ಶಮನಗೊಳಿಸಲಿಕ್ಕಾಗಿ, ಸಮಾಧಾನ ಮಾಡಿಸ್ಲಿಕ್ಕಾಗಿ ಭಾಳಷ್ಟು ರಾಜಕೀಯ ಪಕ್ಷಗಳ ಸರ್ಕಾರಗಳು ಸಂಪುಟ ಪುನರ್ರಚನೆಯನ್ನು ಮಾಡಿ ಸಮಾಧಾನ ಮಾಡುವ ಕೆಲಸ ಮಾಡ್ತವೆ. ಎರಡನೇದು, ಈಗ ಕೊಟ್ಟಿರುವಂಥ ಪೋರ್ಟ್ಫೋಲಿಯೋ ಏನಿದೆ, ಖಾತೆಗಳೇನಿದ್ದಾವೆ, ಅದನ್ನು ಸರಿಯಾಗಿ ನಿಭಾಯಿಸದೇ ಇದ್ದ ಸಂದರ್ಭದಲ್ಲಿ ಆ ಜಾಗಕ್ಕೆ ಕ್ಷಮತ್ವವನ್ನು ಹೊಂದಿರುವಂಥ, ಸಮರ್ಥವಾಗಿ ನಿಭಾಯಿಸಬಲ್ಲ ವ್ಯಕ್ತಿಗಳನ್ನು ಬದಲಿಸುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಲಾಗುತ್ತೆ. ಹಾಗಾದರೆ ನರೇಂದ್ರ ಮೋದಿ ಅವರಿಗೆ ಯಾವ ದರ್ದಿದೆ, ಯಾವ ಖಾತೆ ಅವರಿಗೆ ಭಾಳ ದೊಡ್ಡ ಮಟ್ಟದ ತೊಂದರೆಯನ್ನುಂಟು ಮಾಡಿದೆ, ಯಾವ ಕೆಲಸ ನಿಂತು ಹೋಗಿದೆ, ಯಾವ ಕೆಲಸದಿಂದ ಭಾರತ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗುವುದಕ್ಕಿಂತ ಹೆಚ್ಚಾಗಿ ಹಿಂದುಗಡೆ ಹೋಗ್ತಾ ಇದೆ, ಯಾವ ಖಾತೆ ಅಂತ ಆಲೋಚನೆ ಮಾಡಿದಾಗ ನಮ್ಗೆ ಯಾವುದೇ ಅಂಥ ಖಾತೆಗಳು ಸಿಗೋದಿಲ್ಲ. ಆ ಕಡೆ ರಕ್ಷಣಾ ಸಚಿವಾಲಯ ಇದೆ, ರಾಜನಾಥ್ ಸಿಂಗ್ ನೋಡ್ಕೋತಾ ಇದ್ದಾರೆ. ಈ ಕಡೆ ವಿತ್ತ ಸಚಿವಾಲಯ ಇದೆ, ನಮ್ಮ ನಿರ್ಮಲಾ ಸೀತಾರಾಮನ್ ನೋಡ್ಕೋತಾ ಇದ್ದಾರೆ. ಸ್ವತಃ ಯುದ್ಧ ನಡೆದ ಸಂದರ್ಭದಲ್ಲಿಯೂ ಕೂಡ ನಾವು ತೀರ ಹಿಂಜರಿಕೆಯನ್ನು ಏನೂ ಕಾಣಲಿಲ್ಲ. ಇನ್ನು ಉಳಿದಿರೋದು ಒಂದೇ ಒಂದು ಖಾತೆ, ಧರ್ಮೇಂದ್ರ ಪ್ರಧಾನ್ ಖಾತೆ. ಆ ಒಂದು ಖಾತೆಗೋಸ್ಕರ ಸಂಪುಟ ಪುನರ್ರಚನೆಯನ್ನು ಮಾಡಬೇಕಾದ ಅಗತ್ಯತೆ ಇರೋದಿಲ್ಲ. ಹಾಗಾದರೆ ಸಂಪುಟ ಪುನರ್ರಚನೆಯ ಅಗತ್ಯತೆ ಏನು, ಅಕಸ್ಮಾತ್ ಮಾಡಿದರೆ ಯಾವುದು ಮಾಡಬಹುದು, ಇದು ಆಲೋಚನೆ ಮಾಡಬೇಕಾದಂಥ ವಿಚಾರ. ನೋಡಿ, ಈ ದೇಶದಲ್ಲಿ ಪ್ರಮುಖವಾಗಿ ಒಂದು ದೇಶದ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂದರೆ ಭಾಳ ಮುಖ್ಯವಾದಂಥ ಒಂದಷ್ಟು ಖಾತೆಗಳಿರ್ತವೆ. ಮತ್ತು ದೇಶವನ್ನು ಸುಭದ್ರವಾಗಿ ಇಡಲಿಕ್ಕೆ, ಅಂದರೆ ಸುತ್ತಲೂ ಇರುವಂಥ ಶತ್ರು ರಾಷ್ಟ್ರಗಳಿಂದ ದೇಶವನ್ನು ರಕ್ಷಿಸಿಕೊಳ್ಳೋದು, ಇನ್ನು ದೇಶದ ಒಳಗಿರುವಂಥ ಹಿತಶತ್ರುಗಳು ಯಾರಿದ್ದಾರೆ ಅವರನ್ನು ಹುಟ್ಟಡಗಿಸಲಿಕ್ಕೆ ಒಂದಷ್ಟು ಖಾತೆಗಳು. ಒಂದು ಗೃಹ ಸಚಿವಾಲಯ ಇರ್ತದೆ, ಆ ಕಡೆ ರಕ್ಷಣಾ ಸಚಿವಾಲಯ ಇರ್ತದೆ, ಇನ್ನು ದೇಶದ ಆರ್ಥಿಕತೆಯನ್ನು ನಿಭಾಯಿಸಲಿಕ್ಕೆ ವಿತ್ತ ಸಚಿವಾಲಯ ಇರ್ತದೆ. ಇವು ಭಾಳ ಪ್ರಮುಖವಾದಂಥ ಖಾತೆಗಳಾಗಿರ್ತವೆ. ತನ್ಮೂಲಕವೇ ಇಡೀ ದೇಶದ ಆಗುಹೋಗುಗಳು, ವಿದ್ಯಮಾನಗಳು, ದೇಶದ ಸದೃಢತೆ ತೀರ್ಮಾನ ಆಗುತ್ತೆ. ಉಳಿದ ಖಾತೆಗಳಿರ್ತವೆ, ಅವು ನಾವು ನಗಣ್ಯ ಅಂತ ಹೇಳೋ ಹಾಗಿಲ್ಲ. ಉದಾಹರಣೆಗೆ ನೀವು ಕಂದಾಯ ಸಚಿವಾಲಯ ಇರಬಹುದು, ಕೃಷಿ ಸಚಿವಾಲಯ ಇರಬಹುದು, ಆ ಖಾತೆಗಳು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಆದರೆ ಅದರಿಂದ ದೇಶಕ್ಕೆ ಕುತ್ತಾಗೋದೇನಿರೋದಿಲ್ಲ. ಬೆಳವಣಿಗೆಯಲ್ಲಿ, ಅಭಿವೃದ್ಧಿಯಲ್ಲಿ ಸ್ವಲ್ಪ ಹಿಂದೇಟಾಗಬಹುದೇ ವಿನಃ ದೇಶಕ್ಕೆ ಭಾಳ ದೊಡ್ಡ ಮಟ್ಟದ ಕಂಟಕಪ್ರಾಯ ಆಗೋದಿಲ್ಲ. 4-5 ವಿಷಯಗಳನ್ನು ಹೇಳ್ತೀವಿ, ಆವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯಾಕೆ ಹೀಗೆ. ಈಗ ಉದಾಹರಣೆಗೆ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಆ ಖಾತೆಯಿಂದ ತೆಗೆದುಹಾಕಿದರು. ತೆಗೆದುಹಾಕಿದ ಮೇಲೆ ಅವ್ರಿಗೆ ಬೇರೆ ಖಾತೆಯನ್ನು ತೋರಿಸ್ತಾರೆ. ಯಾವ ಖಾತೆಯನ್ನು ತೋರಿಸ್ಬೇಕು? ನಿರ್ಮಲಾ ಸೀತಾರಾಮನ್ ಅವ್ರನ್ನ ವಿತ್ತ ಸಚಿವಾಲಯದಿಂದ ತೆಗೆದು ಹಾಕಬೇಕು ಅಂತ ಅಂದ್ಕೊಳ್ಳಿ. ಹಾಗೆ ನೋಡಿದರೆ ಆಕೆ ಅತ್ಯಂತ ಪರಿಣಾಮಕಾರಿಯಾಗಿ ವಿತ್ತ ಸಚಿವಾಲಯವನ್ನು ನಿಭಾಯಿಸ್ತಾ ಇದ್ದಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಇದೇ ತಿಂಗಳದ್ದು, ಕಳೆದ ತಿಂಗಳದ್ದು ಹೇಳ್ತೀನಿ. FCNR ಅಂತ ಅಕೌಂಟ್ ಇರ್ತದೆ, ನಾನ್ ರೆಸಿಡೆಂಟ್ ಫಾರಿನ್ ಕರೆನ್ಸಿ ಬರುವಂಥದ್ದು. ಅಂದರೆ ವಿದೇಶದಲ್ಲಿರುವಂಥ ಭಾರತೀಯರ ದುಡ್ಡುಗಳು ಭಾರತಕ್ಕೆ ಬಂದು ಇಲ್ಲಿ ಬಾಂಡ್ಗಳ ಖರೀದಿ ಮಾಡೋದು, ಇಲ್ಲಿ ಇನ್ವೆಸ್ಟ್ ಮಾಡೋದು, ಅದನ್ನು ಮಾಡಲಿಕ್ಕಿರುವಂಥ ಒಂದು FCNR ಅಕೌಂಟ್ಸ್ ಅಂತಾರೆ. ಅದಕ್ಕೆ ರಿಸರ್ವ್ ಬ್ಯಾಂಕ್ ಮಾಡಿಸಿರುವ ಪಾಲಿಸಿ ಹೇಗಿದೆ ನಿರ್ಮಲಾ ಸೀತಾರಾಮನ್ ಅಂದರೆ, ಜೂನ್ ತಿಂಗಳಲ್ಲಿ $3 ಬಿಲಿಯನ್ ದುಡ್ಡನ್ನು ವಿದೇಶದಿಂದ ಭಾರತದಲ್ಲಿ ಹೂಡಲಾಗಿದೆ, ಭಾರತ ಸರ್ಕಾರದ ಬಾಂಡ್ಗಳಲ್ಲಿ.
ದೇಶದ ಆರ್ಥಿಕತೆಯ ಪುನಶ್ಚೇತನ ಇದು. ಮುಂಚೆ ಎಷ್ಟಿತ್ತು? ಜನವರಿಯಿಂದ ಮೇವರೆಗೂ $1.7 ಬಿಲಿಯನ್ ಮಾತ್ರ ಇತ್ತು. 1.7 ಬಿಲಿಯನ್ ಇದ್ದಂಥದ್ದು $3 ಬಿಲಿಯನ್ ಒಂದೇ ಒಂದು ತಿಂಗಳಲ್ಲಿ, ಒಂದು RBIನ ಪಾಲಿಸಿಯಿಂದಾಗಿ. ನಮ್ಮ ಫಾರಿನ್ ರಿಸರ್ವ್ ಅಂತೀವಲ್ಲ, ಅದು ಬಹಳ ಮುಖ್ಯವಾದ ಒಂದು ದೇಶವನ್ನು ನಿಭಾಯಿಸುವುದು ಫಾರಿನ್ ರಿಸರ್ವ್. ಆ ಫಾರಿನ್ ರಿಸರ್ವ್ ನಮ್ಮದು $7.1 ಬಿಲಿಯನ್ ಇದ್ದದ್ದು ಯುದ್ಧದ ಸಂದರ್ಭದಲ್ಲಿ ನಾವು ಬಳಸಬೇಕಾದ ಅನಿವಾರ್ಯತೆ ಬಂದದ್ದು, ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಹಾಕಬೇಕಾದ ಬಂಡವಾಳ ಎಲ್ಲ ಆದಮೇಲೆ ಅದು $6 ಬಿಲಿಯನ್ ಆಗೋಯ್ತು, ಕಡಿಮೆ ಆಗೋಯ್ತು. ಭಾರತ ಯಾವತ್ತೂ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ತನ್ಮೂಲಕ ಭಾರತ ಹೇಗೆ ಸದೃಢವಾಗಿರುತ್ತೆ ಅನ್ನೋದಕ್ಕೆ ಅದೇ ಸೂಚ್ಯಂಕ. ಆ 6.56ಕ್ಕೆ ಹಿಂದೆ ಹೋಗಿತ್ತಲ್ಲ, ಅದನ್ನು ನಿಭಾಯಿಸೋದು ಹೇಗೆ? ನಿಭಾಯಿಸಲಿಕ್ಕೆ ಮತ್ತೆ ವಿದೇಶದಿಂದ ಬಂಡವಾಳ ಹರಿದು ಬರಬೇಕು. ಅದು ನಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲ, ನಮ್ಮ ಸರ್ಕಾರದ ಬಾಂಡ್ಗಳಲ್ಲಿ ಅವರು ತೊಡಗಿಸ್ಬೇಕು, ಈ FCNR ಮೂಲಕ. ಆ ರೀತಿಯಾದ ಪಾಲಿಸಿ ಮಾಡಿದವರು. ಯುದ್ಧದ ಸಂದರ್ಭದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ನಿಭಾಯಿಸಿದಂಥ ಖಾತೆ ವಿತ್ತ ಸಚಿವಾಲಯ. ಬಹಳಷ್ಟು ಜನ ಇದನ್ನು ಗಮನಿಸೋದೇ ಇಲ್ಲ. ಯಾರೋ ಮೊನ್ನೆ ಹೇಳ್ತಾ ಇದ್ರು, ಪಾಕಿಸ್ತಾನದಲ್ಲಿ ಯುದ್ಧ ಆದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಸ್ಲ್ಯಾಶ್ ಮಾಡಲಾಯಿತು ರೇಟ್ಗಳನ್ನ, ಪೆಟ್ರೋಲ್ ರೇಟ್ಗಳನ್ನೆಲ್ಲ ಇಳಿಸಲಾಯಿತು. ನೀವೇನು ಮಾಡ್ತಾಯಿದ್ರು? ಪಾಕಿಸ್ತಾನದಲ್ಲಿ ಯುದ್ಧದ ಸಂದರ್ಭದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ದರ ಎಷ್ಟು ಪಟ್ಟು ಹೆಚ್ಚಾಗಿತ್ತು ಅನ್ನೋದನ್ನು ಮೊದಲು ನೋಡಬೇಕು. $360 ಲೀಟರ್ ಪೆಟ್ರೋಲ್ ಇದ್ದದ್ದನ್ನು ನೀವು $60 ಕೆಳಗೆ ಇಳಿಸಿದರೆ ಏನು ಇಳಿಸ್ದಂಗೆ ಆಯ್ತು? $10 ಜಾಸ್ತಿ ಮಾಡಿ $2 ಕಡಿಮೆ ಮಾಡಿದರೆ ಏನು ಲಾಭ? ಇದು ಅರ್ಥ ಆಗಲಾರ್ದು. ನಾನು ಅಕಾಡೆಮಿಕ್ ಆಗಿ, ಅಂದರೆ ಶೈಕ್ಷಣಿಕವಾಗಿ ಒಂದು ವಿಷಯವನ್ನು ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಮುಟ್ಟಿಸಬೇಕು, ತನ್ಮೂಲಕ ಅವ್ರಿಗೆ ವಿಷಯ ಗೊತ್ತಿರಬೇಕು. ನಿರ್ಮಲಾ ಸೀತಾರಾಮನ್ ತೆಗೆದ್ರಂತೆ, ಕೆಲಸ ಮಾಡಲಿಲ್ಲ ಅವರು ಅನ್ನೋದಲ್ಲ. ಅವರನ್ನು ತೆಗೆದ ಮೇಲೆ ಯಾರನ್ನ ಕರ್ಕೊಂಬಂದರು ಮತ್ತು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಯಾವ ಜಾಗ ತೋರಿಸಿದ್ರು ಅನ್ನೋದು ಭಾಳ ಮುಖ್ಯ ಆಗತ್ತೆ. ನಾವು ಯಾವಾಗಲೂ ಜ್ಞಾನವಂತರಾಗಿ ಯೋಚನೆ ಮಾಡಬೇಕು. ಹಾದಿ ಬೀದಿಯಲ್ಲಿ ಎಲ್ಲರೂ ಮಾತಾಡ್ತಾರಲ್ಲ, ಆ ರೀತಿಯ ಮಾತುಗಳನ್ನು ನಾವು ಆಡಬಾರ್ದು, ಬೇರೆದವ್ರು ಆಡಲಿ. ನಮ್ಮ ಮೌನಕ್ಕೆ ಹೆಚ್ಚು ಬೆಲೆ ಇರುತ್ತೆ. ಅಥವಾ ನಾವು ಮಾತಾಡಿದರೆ ಆ ಮಾತಿಗೆ ಬೆಲೆ ಬರಬೇಕು ಅಂದರೆ ನಮಗೆ ಅದರ ಬಗ್ಗೆ ಜ್ಞಾನ ಇರಬೇಕು. ಇಷ್ಟದ್ದಾಗಿಯೂ ಇದರ ಬದಲಾವಣೆ ಮಾಡಿ ಇನ್ನಷ್ಟು ಹೆಚ್ಚು ಪುಷ್ಟಿಯನ್ನು ಕೊಟ್ಟು ನಮ್ಮ ಆರ್ಥಿಕತೆಯನ್ನು $5 ಟ್ರಿಲಿಯನ್ ತೆಗೆದುಕೊಂಡು ಹೋಗ್ತಾರ ನರೇಂದ್ರ ಮೋದಿ? ಹಾಗಾದರೆ ಆ ಜಾಗಕ್ಕೆ ಯಾರನ್ನು ಕೂಡಿಸ್ಬೇಕು? ಒಂದು ನೆನಪಿಟ್ಕೊಳ್ಳಿ, ಯಾವುದೋ ರಾಜಕೀಯ ಪುಢಾರಿನೋ ಯಾವುದೋ ಒಬ್ಬ ಜನಪ್ರಿಯನಾದಂಥ ವ್ಯಕ್ತಿಯನ್ನು ಕರ್ಕೊಂಬಂದು ಆ ಜಾಗಕ್ಕೆ ನರೇಂದ್ರ ಮೋದಿ ಕೂಡಿಸೋದಿಲ್ಲ. ಯಾವಾಗಲೂ ಮಂತ್ರಿಮಂಡಲ ಇದೆಯಲ್ಲ, ಮಂತ್ರಿಮಂಡಲಕ್ಕೆ ಒಂದು ವ್ಯಾಪ್ತಿ ಇರುತ್ತೆ, ಅವ್ರಿಗೊಂದು ಫ್ರೇಮ್ ಕೊಟ್ಟಿರ್ತಾರೆ. ಏನಂದರೆ PM ಒಂದಷ್ಟು ಪಾಲಿಸಿಗಳನ್ನು ಮಾಡ್ತಾರೆ. ಈ ದೇಶ ಹೇಗಿರಬೇಕು, ಈ ದೇಶದ ಆರ್ಥಿಕತೆ ಹೇಗಿರಬೇಕು, ಈ ದೇಶದ ರಕ್ಷಣಾ ಸಚಿವಾಲಯ ಹೇಗಿರಬೇಕು, ಈ ದೇಶದ ಗೃಹ ಸಚಿವಾಲಯವನ್ನು ಹೇಗೆ ನಿಭಾಯಿಸಬೇಕು, ಈ ದೇಶದ ಅಗ್ರಿಕಲ್ಚರ್ ಕೃಷಿ ಹೇಗಿರಬೇಕು ಅನ್ನುವಂಥ ಒಂದಷ್ಟು ಪಾಲಿಸಿಗಳನ್ನು ನರೇಂದ್ರ ಮೋದಿ ಮಾಡಿಕೊಟ್ಟಿರ್ತಾರೆ. ಆ ಚೌಕಟ್ಟಿನಲ್ಲಿಯೇ ನೀವು ಕೆಲಸ ಮಾಡಬೇಕೇ ವಿನಃ ನನ್ನದು ಸ್ವತಂತ್ರ ಕ್ಯಾಬಿನೆಟ್ ಸ್ಥಾನ, ನನಗೆ ಇಷ್ಟ ಬಂದ ಹಾಗೆ ನಾನು ಪಾಲಿಸಿಗಳನ್ನ ಮಾಡ್ತೀನಿ ಅನ್ನೋ ಹಾಗಿಲ್ಲ. ಇದರ ರಿವ್ಯೂ ಕಮಿಟಿ ಆಗತ್ತೆ, ರಿವ್ಯೂ ಮಾಡ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡು ಪ್ರೆಸೆಂಟೇಷನ್ ಕೊಡಬೇಕು. ನರೇಂದ್ರ ಮೋದಿ ಅವರೆದುರಿಗೆ ಒಂದು ಖಾತೆಯನ್ನು ತೆಗೆದುಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ತೆಗೆದುಕೊಂಡ ಮೇಲೆ ನಿಮ್ಮ ಕಾರ್ಯಾವಧಿಯಲ್ಲಿ ಏನು ಕೆಲಸ ಮಾಡಿದ್ದೀರಿ ಅಂತ ಎದುರುಗಡೆ ಕೂತು ಕೇಳ್ತಾರೆ. ನರೇಂದ್ರ ಮೋದಿ ಹೆಡ್ ಮಾಸ್ಟರ್ ಥರ ನೀವು ಎದುರುಗಡೆ ಕೂತಿರ್ತೀರಿ. ನಿರ್ಮಲಾ ಸೀತಾರಾಮನ್ ಅವರು ಕೇಳ್ತಾರೆ, ಡಾಲರ್ ರೇಟ್ ಬಿದ್ದಿದೆ, ಇದಕ್ಕೆ ನೀವೇನು ಮಾಡಿದ್ರಿ, ಪುನಶ್ಚೇತನಕ್ಕೆ ಏನು ಕೆಲಸ ಮಾಡಿದ್ರಿ, RBI ಪಾಲಿಸಿಗಳು ಏನಾಗಿದ್ದಾವೆ, $5 ಟ್ರಿಲಿಯನ್ ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ಪ್ರತಿಯೊಂದನ್ನು ಕೇಳ್ತಾರೆ. ಅವಾಗ ಉತ್ತರ ಹೇಳಬೇಕಾಗತ್ತೆ. ಜೊತೆಗೆ ನರೇಂದ್ರ ಮೋದಿ ಬಂದು ಕೂಡುವುದಕ್ಕಿಂತ ಮುಂಚೆ ಹೋಮ್ವರ್ಕ್ ಮಾಡ್ಕೊಂಡಿರ್ತಾರೆ. ಆ ವಿಭಾಗದ, ಆ ಸಚಿವಾಲಯದ, ಆ ಸೆಗ್ಮೆಂಟಿನ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಅವರ ಏನು ಥಿಂಕ್ ಟ್ಯಾಂಕ್ ಇದೆ ಅದು ಮಾಹಿತಿಯನ್ನು ಬರೆದು ಕೊಟ್ಟಿರತ್ತೆ. ಈ ಅಂಶ ಮಾಡಿದರೆ $5 ಟ್ರಿಲಿಯನ್ ಆಗುತ್ತೆ. ಅದನ್ನು ಇಟ್ಕೊಂಡು ಪ್ರಶ್ನೆ ಕೇಳ್ತಾರೆ. ಇದೇನೋ ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ಅಲ್ಲ, ಇಷ್ಟ ಬಂದರೆ ಯಾವನೋ ಒಬ್ಬ ಗಲಾಟೆ ಮಾಡ್ತಾರೆ, ಅವಂಗೊಂದು ಕೊಟ್ಬಿಡು ಇವ್ನು ಹಂಗೆ ದೇಶದ ವಿಚಾರದಲ್ಲಿ ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಭಾಳ ಜನರಿಗೆ ಇದು ಅರ್ಥ ಆಗಲ್ಲ. ಬಂಡಾಯ ಶಮನ ಮಾಡ್ಲಿಕ್ಕೆ ಅವಂಗೊಂದು ಕೊಟ್ಬಿಡೋಣ, ಇವ್ಗೆ ಇನ್ನೊಂದು ಕೊಟ್ಬಿಡೋಣ, ಇವನೇನಾರ ಮಾಡ್ಕೊಂಡು ಹೋಗಲಿ, ಒಟ್ಟು ಕಿರಿಕಿರಿ ಹಂಗಾಗಲ್ಲ. ಅದು ನರೇಂದ್ರ ಮೋದಿ ಅವ್ರ ಕಾಲಘಟ್ಟದಲ್ಲಿ ಅಂತೂ ಚಾನ್ಸೇ ಇಲ್ಲ. ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಅವ್ರ ಜಾಗಕ್ಕೆ ಯಾರು ತರಬಹುದು? ಒಬ್ಬ ವಿತ್ತೀಯ ತಜ್ಞನನ್ನೇ ತರಬೇಕು. ಆತ ಆರ್ಥಿಕ ತಜ್ಞನಾಗಿರಬೇಕು. ಅಂಥವನನ್ನೇ ತರುವ ಕೆಲಸವನ್ನು ನರೇಂದ್ರ ಮೋದಿ ಮಾಡುತ್ತಾರೆ. ನಿರ್ಮಲಾ ಸೀತಾರಾಮನ್ ಏನು ಸಾಮಾನ್ಯ ಹೆಣ್ಮಗಳಲ್ಲ ಆಕೆ. ಒಬ್ಬ ಮಹಿಳೆಗೆ ಸ್ಥಾನ ಕೊಡಬೇಕು ಅಂತ ಕೊಟ್ಟದ್ದಲ್ಲ. ದಿಲ್ಲಿಯ JNUನಲ್ಲಿ ಅರ್ಥಶಾಸ್ತ್ರದಲ್ಲಿ
ಸ್ನಾತಕೋತ್ತರ ಪದವಿಯನ್ನು ಪಡೆದು ಜಗತ್ತಿನ ಸರ್ವಶ್ರೇಷ್ಠವಾದ ಆರ್ಥಿಕ ಸಂಸ್ಥೆಯಲ್ಲಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಕೆಲಸ ಮಾಡಿ ಬಂದವರು ಅವರು. ಆಕೆ ಗಂಡ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂದ ತಕ್ಷಣ ಆಕೆ ನೀವು ಅಷ್ಟು ಹಗುರವಾಗಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಆಕೆ ಎದುರು ಕೂತು ಮಾತಾಡೋಕ್ಕಾಗಲ್ಲ ಯಾರು, ಏಕೆಂದರೆ ಶಿ ಈಸ್ ಎ ಎಕ್ಸ್ಪರ್ಟ್ ಇನ್ ಫಿನಾನ್ಸ್. ಆಕೆ ಆರ್ಥಿಕ ತಜ್ಞೆ. ಹಾಗಾದರೆ ಆ ಜಾಗಕ್ಕೆ ಯಾರು ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅಂದರೆ ಮೊದಲನೇದಾಗಿ ಶಕ್ತಿಕಾಂತ್ ದಾಸ್ ಅಂತೇಳಿ ನಮ್ಮ RBI ಗವರ್ನರ್ ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ ವ್ಯಕ್ತಿ. ಆತನನ್ನು ತರುವ ಸಾಧ್ಯತೆ ಇದೆ, ಏಕೆಂದರೆ ಅವರ ಕಾಲಘಟ್ಟದಲ್ಲಿ ತುಂಬ ಚೆನ್ನಾಗಿ ಅವರು ನಿರ್ವಹಿಸಿದರು. ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದರಿಂದ ಮಧ್ಯೆ ಗಂಟ್ಲೆಲ್ಲ ತೊಂದರೆ ಕೊಟ್ಟರೆ ಕ್ಷಮಿಸಬೇಕು, ಏನು ತಪ್ಪು ತಿಳ್ಕೊಬಾರ್ದು. ಅನಿವಾರ್ಯ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದಿದು. ಸ್ವಲ್ಪ 2-3 ದಿವಸ ನನಗೆ ಕೆಟ್ಟ ಗೋರಲು ಧ್ವನಿಯನ್ನು ತಾವು ಸಹಿಸ್ಕೊಳ್ಬೇಕು. ಮಧ್ಯೆ ಖಾಸಗಿ ವಿಷಯ ಹೇಳಿದೆ, ಕ್ಷಮಿಸಿ. ಅದು ಬಿಟ್ಟರೆ ಇನ್ನೊಬ್ಬ ಭಾಳ ತಜ್ಞ ಇದೆ, ಅವ್ರ ಹೆಸರು ಸಂಜೀವ್ ಸನ್ಯಾಲ್ ಅಂತ. ನೋಡಿ, ಈಗ ಬಂಗಾಲದ ರಾಜಕೀಯ ಭಾರತದ ಒಟ್ಟು ರಾಜಕೀಯದಲ್ಲಿ ಭಾಳ ದೊಡ್ಡದಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಸುಮಾರು 12 ಜನ MP ಬಂದು NDAಗೆ ಬೆಂಬಲವನ್ನು ಹೇಳಿದ್ದಾರೆ. ಈಗ ಬಂಗಾಲಕ್ಕೆ ವಿಶೇಷ ಸ್ಥಾನಮಾನವನ್ನು ರಾಜಕೀಯವಾಗಿ ತೋರಿಸಬೇಕಾದ ಅನಿವಾರ್ಯತೆ ಇದೆ. ಎರಡನೇದಾಗಿ, ದೇಶದ 3ನೇ ಅತಿ ದೊಡ್ಡ ರಾಜ್ಯ, ಲೋಕಸಭೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಲೋಕಸಭಾ ಸದಸ್ಯರಲ್ಲಿ ನೀವು ಬಂಗಾಲವನ್ನು ಕೈ ಬಿಟ್ಟುಬಿಡ್ಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಡಾಯ್ಶೆ ಬ್ಯಾಂಕ್ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದರು ಸಂಜೀವ್ ಸನ್ಯಾಲ್ ಅಂತ. ಆತ ಭಾಳ ದೊಡ್ಡ ಆರ್ಥಿಕ ತಜ್ಞ, ಬಂಗಾಲಿ. ಆತನನ್ನು ತರುವ ಸಾಧ್ಯತೆ ಇದೆ ಅನ್ನುವಂಥ ಸುದ್ದಿ ಇದೆ. ಅವ್ರು ಬಿಟ್ಟರೆ ಅಶೋಕ್ ಲಾಹಿರಿ ಇದ್ದಾರೆ. ಅಶೋಕ್ ಲಾಹಿರಿ ಅಂದರೆ ಈಗ ನಮ್ಮ ಈ ನೀತಿ ಆಯೋಗ ಇದೆಯಲ್ಲ, ನೀತಿ ಆಯೋಗದ ವೈಸ್ ಚೇರ್ಮನ್ ಅವರು ಕೂಡ ಆರ್ಥಿಕ ತಜ್ಞ. ಅವ್ರನ್ನ ತರುವ ಮೂಲಕ ಇನ್ನಷ್ಟು ಪುಷ್ಟಿ ಕೊಡಬಹುದಾ ಅನ್ನುವಂಥ ಆಲೋಚನೆ ಅಲ್ಲಿ ನಡೀತಾ ಇದೆ ಕೇಂದ್ರದಲ್ಲಿ. ಒಂದು ವಿಷಯವನ್ನು ಭಾಳ ಸ್ಪಷ್ಟವಾಗಿ ತಿಳ್ಕೊಬೇಕು ನಾವು ಕೆಳಗಡೆ ಡಿಸ್ಕ್ಲೇಮರ್ ಹಾಕಿಬಿಡ್ಬೇಕು. ಏನಂದರೆ ಇದು ನಾವು ಯಾವುದನ್ನು ಹೇಳ್ತೇವೋ ಅದೇ ಆಗತ್ತೆ, ಇದು ನಾನು ಹೇಳ್ತಾ ಇರೋದು ನಿಖರ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿಯವರು ಅಚ್ಚರಿಯನ್ನು ಕೊಡುವುದರಲ್ಲಿ, ಕೌತುಕವನ್ನು ಉಂಟು ಮಾಡುವುದರಲ್ಲಿ, ವಿಸ್ಮಯವನ್ನು ಮೂಡಿಸುವುದರಲ್ಲಿ ನಿಸ್ಸೀಮರವರು. ನಾವು ಯಾವುದನ್ನು ಅಂದ್ಕೊಂಡಿರ್ತೋ ಅದಕ್ಕೆ ತದ್ವಿರುದ್ಧವಾದಂಥ ನಿಲುವನ್ನು ತಳೀತಾರೆ ಮತ್ತು ಅಂಥ ಹೆಸರುಗಳನ್ನು ಘೋಷಿಸ್ತಾರೆ. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೇನೆ, ರಕ್ಷಣಾ ಸಚಿವಾಲಯ ಇದೆ. ರಕ್ಷಣಾ ಸಚಿವಾಲಯ ಭಾರತ ದೇಶದ ಅತ್ಯಂತ ಸದೃಢವಾದದ್ದು. ಇದು ಎಷ್ಟು ಸದೃಢವಾದದ್ದು ಅಂದರೆ ಜಗತ್ತಿನ 4ನೇ ಅತಿ ದೊಡ್ಡದಾದಂಥ ಸೈನ್ಯದ ಸಾಮರ್ಥ್ಯವನ್ನು ಹೊಂದಿರುವ ದೇಶ ನಮ್ಮದು. ವರ್ಷಕ್ಕೆ ನಾವು ರಕ್ಷಣೆ ನಮ್ಮ ಮಿಲಿಟರಿ ಮೇಲೆ ಹಾಕುವಂಥ ಬಂಡವಾಳ ಇದೆಯಲ್ಲ, ಅದನ್ನು ನೋಡಿದರೆ ನಿಮಗೆ ಅದರ ಅರ್ಥ ಆಗುತ್ತೆ. ಅಮೇರಿಕಾ ವರ್ಷಕ್ಕೆ $1 ಟ್ರಿಲಿಯನ್ ದುಡ್ಡನ್ನು ರಕ್ಷಣೆ ಮೇಲೆ ಬಂಡವಾಳ ಹೂಡ್ತದೆ. ಎರಡನೆಯದಾಗಿ ಚೈನಾ ಬರುತ್ತೆ, ಚೈನಾ $51 ಬಿಲಿಯನ್ ಹಾಕತ್ತೆ. ಮೂರನೇದಾಗಿ ರಷ್ಯಾ ಬರುತ್ತೆ. ನಾಲ್ಕನೆಯದು ಭಾರತ $345 ಬಿಲಿಯನ್ ದುಡ್ಡನ್ನು ಕೇವಲ ರಕ್ಷಣೆಯ ಮೇಲೆ ಬಂಡವಾಳವನ್ನು ಹೂಡುತ್ತೆ. ಆ ಮಟ್ಟಿನ ತಂತ್ರಜ್ಞತೆಯನ್ನು, ಆ ಮಟ್ಟಿನ ಆಯುಧ ಪರಿಕರಗಳನ್ನು, ಆ ಮಟ್ಟಿನ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿ ದೇಶವನ್ನು ಸದೃಢವಾಗಿಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ರಾಜನಾಥ್ ಸಿಂಗ್ ಅವರು ನಮ್ಮ ರಕ್ಷಣಾ ಸಚಿವರು. ಮುಂಚೆ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಅದಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದಂಥ ಮನುಷ್ಯ, ಅತ್ಯಂತ ಹಿರಿಯ ದಿಗ್ಗಜ ಮತ್ತು ಕೊಟ್ಟ ಖಾತೆಯನ್ನು ಅತ್ಯಂತ ದಕ್ಷವಾಗಿ, ಸಮರ್ಥವಾಗಿ, ಕ್ಷಮತ್ವದಿಂದ ನಿರ್ವಹಿಸುವ ವ್ಯಕ್ತಿ. ಆತನ ಮೇಲೆ ಯಾವುದೇ ರೀತಿಯದಾದಂಥ ಅನುಮಾನ ಇಲ್ಲ, ಸಂದೇಹ ಇಲ್ಲ ಮತ್ತು ಆತ ಕೆಲಸವನ್ನು ನಿರ್ವಹಿಸಲಾರ, ಆಲಸಿ ಅಂತ ಹೇಳೋ ಹಾಗಿಲ್ಲ. ಈ ವಯಸ್ಸಿನಲ್ಲಿಯೂ ಒಬ್ಬ ಜಾಟ್ನಾಗಿ ಅದೇ ರೀತಿಯ ಹೋರಾಟದಲ್ಲಿ ಕೆಲಸ ಮಾಡುವ ಮನುಷ್ಯ. ಒಳ್ಳೆ ನೋಡಿದರೆ ನಿಮ್ಗೆ ಅವರ ಆಳು ನೋಡ್ಬೇಕು, ಆ ಥರ ಇದ್ರು. ಸ್ವತಃ ಮಗನಿಗೆ ಟಿಕೆಟನ್ನು ನಿರಾಕರಿಸಿದ ಮನುಷ್ಯ ಆಯ್ತಾ ಒಂದು ಕಾಲಕ್ಕೆ, ದುಷ್ಯಂತ್ ಸಿಂಗ್ ಅನ್ಕೋತೀನಿ. ಆದರೆ ಕಾಲಘಟ್ಟ ಹೇಗಿದೆ ಅಂತಂದರೆ, ಆ ಕಡೆ ಬಾಂಗ್ಲಾದೇಶವನ್ನು ಕುಮ್ಮಕ್ಕು ಕೊಟ್ಟು ಪಾಕಿಸ್ತಾನ ಬಾಂಗ್ಲಾದೇಶದ ಒಂದು ಸಂವಹನದ ಸಮನ್ವಯದಲ್ಲಿ ಭಾರತ ಮೇಲೆ ಮುಗಿಬೀಳಿಸಬೇಕು ಅನ್ನುವಂಥ ತಯಾರಿ ನಡೀತಾ ಇದೆ CIA ದಿಂದ. ಒಂದು ಕಡೆ CIA, ಒಂದು ಕಡೆ ಚೈನಾ. ಭಾರತದ ನಾಗಾಲೋಟವನ್ನು ಸಹಿಸುವ ಸ್ಥಿತಿಯಲ್ಲಿ ಇಲ್ಲ. ಈ ಸಂದರ್ಭದಲ್ಲಿ ಭಾರತ ದೇಶ ಯುದ್ಧ ಮಾಡಬಾರದು ಅನ್ನುವಂಥ ನಿಲುವಿನಲ್ಲಿಯೇ ಇರುತ್ತೆ ಯಾವಾಗಲೂ. ಭಾರತ ದೇಶದ ಮೊಟ್ಟ ಮೊದಲ ನಿಲುವು ಏನಂದರೆ, ಭಾರತ ದೇಶ ಯುದ್ಧಕ್ಕೆ ಮುನ್ನುಗ್ಗಬಾರದು. ಯಾಕೆ? ಸಾಮರ್ಥ್ಯ ಇಲ್ವಾ? ಇಷ್ಟೆಲ್ಲ ಬಿಲಿಯನ್, $345 ಬಿಲಿಯನ್ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾರೆ ಅಂತಂದ್ರೆ ಯಾಕೆ ಮಾಡಬಾರ್ದು ಯುದ್ಧ? ತಾಕತ್ತಿಲ್ವಾ? ಹಂಗೆ ಅನ್ನಬಾರ್ದು. ನಾವು ಗಟ್ಟಿ ಆಗ್ತಾ ಇದ್ದೀವಿ ಅಂದರೆ ಹೋಗಿ ಹೊಡಿಲಿಕ್ಕಲ್ಲ, ಯಾರಾದರೂ ಹೊಡಿಲಿಕ್ಕೆ ಬಂದಾಗ ಅದನ್ನು ತಡ್ಕೊಳ್ಳೋ ತಾಕತ್ತು ಮತ್ತು ಎದುರಿಗಿರುವಂಥ ಶತ್ರುವಿನ ಸಂಹಾರ ಮಾಡುವಂಥ, ವಧೆ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು ಅನ್ನೋವಂಥ ಕಾರಣಕ್ಕೋಸ್ಕರ ನಾವು ಸದೃಢ ಆಗೋದು. ಅದರ ಅರ್ಥ ನಾವು ಮುಗಿಬೀಳಲಿಕ್ಕಲ್ಲ.
ಈ ಕಾಲಘಟ್ಟದಲ್ಲಿ ಇವತ್ತಿಲ್ಲ ನಾಳೆ ಯುದ್ಧ ಮಾಡಬೇಕು ಅನ್ನುವಂಥ ನಿಲುವಿನಲ್ಲಿ ಪಾಕಿಸ್ತಾನ ಕಾಯ್ತಾ ಇದೆ. ಹೆಂಗಾದ್ರೂ ಮೇಲೆ ಭಾರತದ ಮೇಲೆ ನಾವು ಮುಗಿಬೀಳಬೇಕು. ಯಾಕೆ ಮುಗಿಬೀಳಬೇಕು? ಆರ್ಥಿಕವಾಗಿ ಸಂಪೂರ್ಣವಾಗಿ ಸೋತು ಹೋಗಿರುವ ರಾಷ್ಟ್ರ ಅದು. ಇದು ಯುದ್ಧವನ್ನು ಮಾಡಿದರೆ ಉಳಿದ ಎಲ್ಲ ರಾಷ್ಟ್ರಗಳು ಅವರಿಗೆ ಸಹಾಯ ಮಾಡ್ತಾರೆ. ಉದಾಹರಣೆಗೆ ನಿಮ್ಗೆ ಉಕ್ರೇನ್ ಯುದ್ಧ ಮಾಡ್ತೀವಿ. ಉಕ್ರೇನ್ ತನ್ನ ದುಡ್ಡನ್ನು ಇನ್ವೆಸ್ಟ್ ಮಾಡಲಿಲ್ಲ, ಬಂಡವಾಳ ಹೂಡಲಿಲ್ಲ. ದೇಶ ಅಧೋಗತಿಗೆ ಹೋಯಿತು, ಬರ್ಬಾದಾಗಿ ಹೋಯಿತು, ಅದು ಬೇರೆ ವಿಚಾರ. ಐರೋಪ್ಯ ರಾಷ್ಟ್ರಗಳು, ನ್ಯಾಟೋ ದೇಶಗಳು, ಅಮೇರಿಕ, ರಷ್ಯಾವನ್ನು ಹಣಿಯಲಿಕ್ಕಾಗಿ ಪ್ರತಿ ಬೆಳಗ್ಗೆ ಹರಿದರೆ ದುಡ್ಡನ್ನು, ಯುದ್ಧ ಪರಿಕರಗಳನ್ನು, ಯುದ್ಧ ವಿಮಾನಗಳನ್ನು ಎಲ್ಲವನ್ನು ಉಕ್ರೇನ್ಗೆ ಕಳಿಸಲಾಯಿತು. ಈತ ಒಬ್ಬ ಒಳ್ಳೆ ಸೇಲ್ಸ್ಮನ್ನು ಆವಾಗ ಅಮೇರಿಕಾಗೆ ಬರ್ತಾನೆ, ಬಂದು ದುಡ್ಡನ್ನು ಎತ್ಕೊಂಡು ಹೋಗ್ತಾನೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗೋಕ್ಕಿಂತ ಮುಂಚೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಉಕ್ರೇನ್ ಇವರು ಭಾಳ ಬುದ್ಧಿವಂತ ಇದ್ದಾನೆ, ಅವನು ಎಂಥ ಒಳ್ಳೆ ಮಾರ್ಕೆಟಿಂಗ್ ಕೆಪಾಸಿಟಿ ಇದೆ, ಅದು ಸೇಲ್ಸ್ಮನ್ಶಿಪ್ ಇದೆ ಅಂದರೆ ಅಪ್ಪಿತ ಓಡಿ ಬರ್ತಾನೆ ಯುದ್ಧದ ಸಂದರ್ಭದಲ್ಲಿ, ಎದುರಿಗೆ ಬಂದು ನಿಲ್ತಾನೆ, ಕೊಡಲೇಬೇಕಾದ ಅನಿವಾರ್ಯ. ಏಕೆ ಅವರೇ ಮಾಡಿಸ್ತಾ ಯುದ್ಧ, ಪ್ರಾಕ್ಸಿ ಇದು. ಹಾಗೆ ಪಾಕಿಸ್ತಾನ ಆ ಆಲೋಚನೆ ಮಾಡುತ್ತೆ, ಏನು ತನ್ನ ದೇಶಕ್ಕೆ ದುಡ್ಡು ಹರಿದು ಬರಬೇಕು. ಮೊನ್ನೆ ಇಸ್ಲಾಮಾಬಾದ್ ಡೈಲಾಗ್ಸ್ ಅಂತ, ಇಸ್ಲಾಮಾಬಾದ್ ಡೈಲಾಗ್ ಯಾರ ಮಧ್ಯೆ? ಅಮೇರಿಕ ಮತ್ತು ಇರಾನ್ ಮಧ್ಯೆ ನಡೆಯೋದಲ್ಲಿ ಇಸ್ಲಾಮಾಬಾದ್ನಲ್ಲಿ. ಯಾಕೆ? ಅಮೇರಿಕ ದುಡ್ಡು ಕೊಡುತ್ತೆ, ಈ ಕಡೆ ಇರಾನ್ ದುಡ್ಡು ಕೊಡುತ್ತೆ. ಆ ದುಡ್ಡು ಯಾವಾಗ ಇವ್ರನ್ನ ಮೂರನೇ ಶಕ್ತಿಯಾಗಿ ಅಲ್ಲಿ ಸಂಧಾನಕ್ಕಾಗಿ ಕರೆಯಲಿಲ್ಲವೋ ಎರಡನೇ ಸಲ ಸ್ವಿಟ್ಜರ್ಲೆಂಡ್ನಲ್ಲಿ, ಉಪಪ್ರಧಾನಿ ರಕ್ಷಣಾ ಸಚಿವ ಹೇಳಿದ ಮಾತದೇ. ಖ್ವಾಜಾ ಸಿಫೇನ್ ಅಂತ ಹೇಳ್ದ, ನಮಗೆ ಬರ್ಬಾದ್ ಮಾಡಿಬಿಟ್ರಿ ನೀವು, ನಿಮ್ಮನ್ನು ಇಟ್ಕೊಂಡು ನಾವು ಡೈಲಾಗ್ ಮಾಡಬೇಕು ಅಂತ ಮಾಡಿ ಎಲ್ಲ ತಯಾರಿ ಮಾಡಿದ್ವಿ, ನೀವು ಹಾಗೆ ನಿಮ್ಮೇ ಮಾಡ್ಕೊಂಡ್ಬಿಟ್ರೆ ನಮ್ಮ $600 ಮಿಲಿಯನ್ ಏನು ಕತೆ ಅಂದರು. ಅಂದರೆ ದುಡ್ಡಿನಲ್ಲಿ ಎಲ್ಲವನ್ನು ಅಳಿತಾರೆ ಅವರು. ಈ ಯುದ್ಧ ಆಗಿಬಿಟ್ರೆ ಆ ಕಡೆಯಿಂದ ಅಮೇರಿಕಾ ಫೀಡ್ ಮಾಡುತ್ತೆ, ಈ ಕಡೆ ಚೈನಾ ಫೀಡ್ ಮಾಡುತ್ತೆ, ಎಲ್ಲ ಕಡೆಯಿಂದ ದುಡ್ಡನ್ನು ದೋಚ್ಕೋಬೋದು. ನಂದೇ ದೇಶ ಹಾಳಾಗಲಿ, ದುಡ್ಡು ಬರುತ್ತಾ ಯುದ್ಧಕ್ಕೆ? ಭಾರತವನ್ನು ಹೊಡಿ ಅಂತಾರ, ಅಸ್ತ್ರಗಳನ್ನು ಕಳಿಸ್ತಾರ, ವಿಮಾನಗಳನ್ನು ಕಳಿಸ್ತಾರ, ಡ್ರೋನ್ಗಳು ಬರ್ತಾವ, ಟರ್ಕಿಯಿಂದ ಹಿಡಿದು ಎಲ್ಲರೂ ಸಪ್ಲೈ ಮಾಡ್ತಾರೆ, ಸೌದಿ ಅರೇಬಿಯಾ ಹೋಗಿ ದುಂಬಾಲು ಬೀಳ್ತಾರೆ. ಹೀಗಾಗಿ ಯುದ್ಧ ಆಗುವಂಥ ಸಂಭವ ಇರುತ್ತೆ. ಈ ಸಂದರ್ಭದಲ್ಲಿ ಒಬ್ಬ ಸದೃಢವಾದಂಥ ರಕ್ಷಣಾ ಸಚಿವನ್ನ ಯಾರಾದರೂ ಸಬ್ಸ್ಟ್ಯೂಟ್ ಪರ್ಯಾಯವಾಗಿ ಮಾಡಬಹುದಾ? ನೋಡಿ, ಕಣ್ಣಿಗೆ ವ್ಯಕ್ತಿಗಳೇ ಕಾಣಲ್ಲ ನಮಗೆ. ಯಾರಿದ್ದಾರೆ ರಕ್ಷಣಾ ಸಚಿವಾಲಯವನ್ನು ನಿಭಾಯಿಸಬಹುದಾದಂಥ? ಯಾರಿದ್ದಾರೆ ಹೇಳಿ? ನಮ್ಮ ಪರಿಕ್ಕರ್ ಅವರು ಇದ್ದರು, ಪಾಪ ಅವರು ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು. ಗೋವಾದ ಮುಖ್ಯಮಂತ್ರಿ ಆಗಿದ್ದರು. ನರೇಂದ್ರ ಮೋದಿ ಅವರು ದುಂಬಾಲು ಬಿದ್ದು ಕರ್ಕೊಂಬಂದವ್ರು. ನನ್ನ ರಾಜ್ಯ ಬಿಟ್ಟು ಹೋಗಲ್ಲ ಅಂದ್ರೆ ಅವರು ಪರ್ ಅಂತ ಅವ್ರ ಊರ ಹೆಸರು, ಪರಿಕ್ಕರ್ ಅಂಥೇಳಿ. ಗೋವಾದಲ್ಲಿ ಪಾರ್ ಅಂತಾರೆ, ಪರ್ ಅಂತಾರೆ. ನನ್ನ ರಾಜ್ಯ ಬಿಟ್ಟು ಹೋಗಲ್ಲ ಅಂತ ಒಂದು ಬಿಳಿ ಪ್ಯಾಂಟು, ಬಿಳಿ ಶರ್ಟು ಹಾಕೊಂಡು ಸ್ಕೂಟ್ರಲ್ಲಿ ಓಡಾಡೋ ಮನುಷ್ಯ ರೀ ಅವರು. ಮುಖ್ಯಮಂತ್ರಿ ಆದರೂ ಸ್ಕೂಟ್ರ್, ಅವ್ರಿಗೆ ಮಜಾ ನೋಡ್ರಿ. ಅವ್ರ ಊರಲ್ಲಿ ಎಲ್ಲರೂ ಓಡಾಡ್ಬೇಕಾದ್ರೆ ಸ್ಕೂಟ್ರ್, ಹಳ್ಳಿಲಿ ಓಡಾಡೋ ಮನುಷ್ಯ ಕರ್ಕೊಂಬಂದು ಮಾಡಿದರು. ಅತ್ಯಂತ ಅದ್ಭುತವಾದಂಥ ಮನುಷ್ಯ. ಏನು ಮಾಡ್ತೀರಿ, ದೇವರಿಗೆ ಪ್ರೀತಿ ಆಗ್ಬಿಟ್ರು, ಹೋದರು. ಅವ್ರ ಸ್ಥಾನಕ್ಕೆ ಯಾರು ತರಬೇಕು ಅಂದಾಗ ಮುಂಚೆ ನಿರ್ಮಲಾ ಸೀತಾರಾಮನ್ ಅವ್ರು ಕೊಟ್ಟರು, ಚೆನ್ನಾಗಿ ನಿಭಾಯಿಸಿದ್ರು, ಏನು ಅನುಮಾನವೇ ಇಟ್ಕೋಬೇಕಾಗಿಲ್ಲ. ಆದರೆ ವಿತ್ತೀಯ ಖಾತೆ ಕೊಡೋಣ ಅಂತ ಅವ್ರು ಕರ್ಕೊಂಬಂದು ರಾಜನಾಥ್ ಸಿಂಗನ್ನು ಆ ಜಾಗದಲ್ಲಿ ಕೂಡಿಸಲಾಯಿತು. ಈಗ ರಾಜನಾಥ್ ಸಿಂಗ್ಗಿಂತ ಸಮರ್ಥವಾದವ್ರು ತರಬೇಕು. ರಕ್ಷಣಾ ಇಲಾಖೆಯಲ್ಲಿ ಸಮರ್ಥರಾದಂಥವ್ರು ಯಾರು ಸಿಗ್ತಾರೆ ನಿಮಗೆ? ನಮ್ಮ ಕಣ್ಣಿಗೆ ಕಾಣಲ್ಲ ವ್ಯಕ್ತಿಗಳು. ಅಲ್ಲಿ ಕೂತಿದ್ದಾರೆ ಒಬ್ಬರು, ಜನರಲ್ VK ಸಿಂಗ್ ಅಂಥೇಳಿ, ಅವ್ರನ್ನ ಹಿಡ್ಕೊಂಬರ್ಬೇಕು. ಮಿಜೋರಾಂ ನೋಡಿ, ಅಂಥ ಸಂಕೀರ್ಣವಾದ ಜಾಗ. ಅಂದರೆ ಒಂದು ಕಡೆ ಮೈನ್ಮಾರು, ಮತ್ತೊಂದು ಕಡೆ ಬಾಂಗ್ಲಾ, ಎರಡು ರಾಜ್ಯಗಳು ಹಿಂಗೆ ಸಂಕಷ್ಟ ಬರುವಂಥ ಲ್ಯಾಂಡ್ ಲಾಕ್ ಜಾಗ. ಹೋಗಿ ಏನು ಹ್ಯಾಂಡಲ್ ಮಾಡಬೇಕು ಅಂತ ಕಾಯ್ತಾನೆ. ಹಾಗಿರುವಾಗ ಆ ವ್ಯಕ್ತಿಯನ್ನು ಕರ್ಕೊಂಬಂದು ಈ ಖಾತೆಯಲ್ಲಿ ಕೂರಿಸಿ ಹೇಗಾದರೂ ಮಾಡಿ ಸರಿ ಮಾಡಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡುವಂಥ ಸಂಪುಟ ಪುನರ್ರಚನೆ ಮಾಡಿದರೆ ಅವಕಾಶ ಕೊಡಬಹುದಾದಂಥದ್ದು. ಮೂರನೇದು ಗೃಹ ಸಚಿವಾಲಯ. ಅಮಿತ್ ಶಾ ಅವರು ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ, ಮುಟ್ಟೋ ಪ್ರಶ್ನೆನೇ ಬರೋದಿಲ್ಲ. ರೆಡ್ ಕಾರಿಡಾರ್ ಅನ್ನುವಂಥ ದೊಡ್ಡ ಶಾಪ ಏನಿತ್ತು ನಕ್ಸಲ್ಗಳದು, ಅದನ್ನು ಸಂಪೂರ್ಣವಾಗಿ ನಾಮಾವಶೇಷ ಮಾಡಿದ್ದೆ ಅಮಿತ್ ಶಾ ಅವರು. ಅಮಿತ್ ಶಾ ಅವರು ಗೃಹ ಸಚಿವಾಲಯ ನಿಭಾಯಿಸಿದಾಗ ಇನ್ನೊಬ್ರು ಯಾರು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಆತ ವ್ಯಾಪಿಸ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕಿಂತ ಅದ್ಭುತವಾದ ಇನ್ನೊಂದು ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ, ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಅದು ಸಹಕಾರ ಸಚಿವಾಲಯ. ಭಾರತ್ ಟ್ಯಾಕ್ಸಿ ಅಂತ ದೊಡ್ಡದಾದಂಥ ಮೂವ್ಮೆಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ವಿಶೇಷವಾದ ಸಂಚಿಕೆ ಮಾಡ್ತೀನಿ. ಏನು ಓಲಾ ಊಬರ್ ಇದಾವಲ್ಲ, ಇದರಲ್ಲೆಲ್ಲ ಕಮಿಷನ್ ತೊಗೊಂಡು ಆ ಕಂಪ್ನಿಗಳು ದೊಡ್ಡವರಾಗ್ತಾರೆ ವಿನಃ ಪಾಪ ಡ್ರೈವರ್ಗಳಿಗೆ ಏನೂ ಸಿಗಲ್ಲ. ಅಲ್ಲಿ ಡ್ರೈವರ್ಗಳಿಗೆ ಇನ್ನಿಲ್ಲದ ಹಾಗೆ ಕಾಟ ಕೊಡ್ತಾರೆ. ಇವ್ರಿಗೆ ಅನಿವಾರ್ಯ ಇರುತ್ತೆ, ಸಾಲಗಳನ್ನ ಮಾಡ್ಕೊಂಡಿರ್ತಾರೆ ಕಾರ್ ತೊಗೊಂಡು, ಕೊಟ್ಟಷ್ಟು ಕೊಡಲಿ ಅನ್ನೋ ಪರಿಸ್ಥಿತಿ ಬರ್ತಾರೆ. ಪ್ರಾರಂಭದಲ್ಲಿ ಬೋನಸ್ಗಳು ಅದು ಇದು ಅಂಥೇಳಿ ಎರ್ರಾಬಿರ್ರಿ ಇದನ್ನು ಆಮಿಷಗಳನ್ನು ಒಡ್ಡಿ ಇವ್ರನ್ನೆಲ್ಲ ತಮ್ಮ ರ್ಯಾಕೆಟ್ನಲ್ಲಿ ಸೇರಿಸ್ಕೊಂಡಿದ್ದು ಓಲಾ ಊಬರ್. ತದನಂತರ ನೋಡಿದ್ರೆ ಹೊಸ ಪಾಲಿಸಿ ಮಾಡಿ ಡ್ರೈವರ್ಗಳಿಗೆ ಏನು ಸಿಗಲಾರ್ದ ಹಾಗೆ, ಕಂಪ್ನಿ ಬೆಳೆಯೋ ಹಾಗೆ ಮಾಡಿಕೊಂಡಂಥ ವ್ಯಾಪಾರ ಬಿಡಿಯೋದು. ಅದ್ರ ಬಗ್ಗೆ ನಾವು ಏನು ಮಾತಾಡೋಂಗಿಲ್ಲ.
ನೇರವಾಗಿ ಡ್ರೈವರ್ಗೆ ಹೋಗುವಂಥ ಒಂದು ವ್ಯವಸ್ಥೆ ಅಂತಂದರು ಅಮಿತ್ ಶಾ ಅವರು ಸಹಕಾರ ಸಚಿವಾಲಯದ ಮೂಲಕ ಭಾರತ್ ಟ್ಯಾಕ್ಸಿ ಅಂತೇಳಿ. ದೇಶಾದ್ಯಂತ ಎಲ್ಲ ಕಡೆ ಬರ್ತಾ ಇದೆ ಅದು. ಅಲ್ಲಿಯೂ ಕೂಡ ಅಷ್ಟೇ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅಮಿತ್ ಶಾ ಅವರು. ಈಗಿರುವ ಸಂಕಷ್ಟ ಏನು ಹಂಗಾರೆ ನೋಡಿ, ಮೊದಲೇದಾಗಿ 81 ವರ್ಷ ನಮ್ಮ ಇಂಡಿಯನ್ ಜೇಮ್ಸ್ ಬಾಂಡ್ಗೆ ಅವರು ರಾಜೀನಾಮೆನ ಕೊಟ್ಟು ಹೋಗಿದ್ರು ಒಂದು ಸಲ. ಆಗಲ್ಲ ನನ್ನ ಕಡೆ ಸಾಕು ಅಂತ. ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಅವ್ರನ್ನೇನು ನೀವು ಟಚ್ಚೇ ಮಾಡೋ ಹಂಗಿಲ್ಲ. ಅಜಿತ್ ಡೋವಾಲ್ ಅವ್ರನ್ನ NSA ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಆದರೆ ದೈಹಿಕವಾಗಿ ಅವ್ರಿಗೆ ಆ ಮಟ್ಟಿಗೆ ಮೊದಲಿನಂಗೆ ಓಡಾಡಲಿಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ನನ್ನ ಗೌರವಯುತವಾಗಿ ಕಳಿಸ್ಕೊಡಿ, ನನಗೆ ಸಾಕು ನನಗೆ ಅಂತ ಅವರು. ನರೇಂದ್ರ ಮೋದಿ ಅವರು ಇರ್ರಿ ಅಂತ ಹೇಳ್ತಾರೆ. ಆ ಜಾಗಕ್ಕೆ ಇನ್ನೊಬ್ಬರನ್ನು ತರಲಿಕ್ಕಾಗಲ್ಲ. ಜೊತೆಗೆ ನಮ್ಮಲ್ಲಿ RAW ಇದೆ, ರಾ ಇದೆ, IB ಇದೆ. ರಾ ಅಂದರೆ ವಿದೇಶದಲ್ಲಿ ನಡೆಯುವಂಥ ಬೇಹುಗಾರಿಕೆ ನಮ್ಮದು. ಇನ್ನು ದೇಶದ ಒಳಗಡೆ ನಡೆಯುವಂಥ IB ನೋಡ್ಕೊಳ್ಳುತ್ತೆ. ಇದಲ್ಲದೆ NSA ಅನ್ನುವಂಥ ದೊಡ್ಡದಾದಂಥ ವಿಂಗನ್ನು ರೆಡಿ ಮಾಡಿ ಆರ್ಕಿಟೆಕ್ಟ್ ಮಾಡಿ ಇಟ್ಟಿದ್ದಾರೆ ಡೋವಾಲ್ ಅವರು. ಇನ್ನು CBI ಇದೆ, ಇಲ್ಲಿ ನಡೆಯುವಂಥ ದೊಡ್ಡ ದೊಡ್ಡ ಕ್ಷುದ್ರ ಕಾರ್ಯಗಳೇನೆ ಅದು ನೋಡ್ಕೊಳ್ಳಿಕ್ಕೆ. ED ಅಂತಿದೆ, ಅದು ಕೂಡ ಆರ್ಥಿಕ ಅಪರಾಧ. ಮಜಾ ನೋಡಿ, ಇವೆಲ್ಲ ಅಪರಾಧಗಳಿಗೆ ಸಂಬಂಧಪಟ್ಟದ್ವೇ ಆದರೂ ED ವಿತ್ತ ಸಚಿವಾಲಯಕ್ಕೆ ಹೋಗುತ್ತೆ, ಗೃಹ ಸಚಿವಾಲಯಕ್ಕೆ ಬರಲ್ಲ. ಯಾಕೆಂದರೆ ಆರ್ಥಿಕ ಅಪರಾಧ ಅದು. ಪ್ಯಾರಾಮೀಟರ್ಸ್ ವರ್ಲ್ಡ್ ಲೆವೆಲಲ್ಲಿ ನಡೆಯುತ್ತೆ. ಅದಕ್ಕೆ ಇದರ ಮಧ್ಯೆ ಈಗ ಸಮನ್ವಯ ಆಗಬೇಕಾದ ಅಗತ್ಯತೆ ಇದೆ. ಸಮನ್ವಯ ಹೇಗೆ? ಈಗ CBI ಏನು ಮಾಡುತ್ತೆ, ಅದು ED ಜೊತೆ ಅದ್ರ ಕೋಆರ್ಡಿನೇಷನ್ ಆಗಬೇಕು. CBI ಒಂದು ಕೇಸ್ ಹಿಡಿತದೆ, ಹಿಡಿದ್ಮೇಲೆ ಅದರಲ್ಲಿ ಆರ್ಥಿಕ ಅಪರಾಧ ಇದೆ ಅಂದ್ಕೋ ಅದನ್ನು ED ಟ್ರಾನ್ಸ್ಫರ್ ಮಾಡಬೇಕು. ಇದು ಆಗತ್ತೆ. CBI ಮಾಡಲಿಕ್ಕೆ CBI ಎನ್ಕ್ವೈರಿ ಆಗಬೇಕು ಅಂತ ತೀರ್ಮಾನ ಮಾಡಬೇಕಾಗಿದ್ದು ಯಾವುದು? ಉಳಿದ ಎಲ್ಲ ಖಾತೆಗಳು ಏನಿದ್ದಾವೆ, ಯಾವ ತನಿಖಾ ಸಂಸ್ಥೆಗಳಿದೆ ಅವ್ರು ರೆಫರ್ ಮಾಡಬೇಕು ಅಥವಾ ಸರ್ಕಾರ ರೆಫರ್ ಮಾಡುತ್ತೆ. ಅವ್ರ ಜೊತೆ ಸಮನ್ವಯ ಆಗಬೇಕು. 9ನೇ ತಾರೀಕು ಮೀಟಿಂಗ್ ಇದೆ, ಅದು ಬರೋ 9ನೇ ತಾರೀಕು ಎಲ್ಲ ತನಿಖಾ ಸಂಸ್ಥೆಗಳು, ಗೂಢಚರ ಸಂಸ್ಥೆಗಳು ಸೇರಿ ಎಲ್ಲ ಮುಖ್ಯಸ್ಥರದ್ದು ಒಂದು ದೊಡ್ಡ ಸಭೆ ನಡೀತಾ ಇದೆ ಭಾರತ ದೇಶದಲ್ಲಿ. ಸುಮ್ಮನೆ ಆಗಿರೋದಲ್ಲ, ಅದರಿಂದ ಏನೋ ಉದ್ದೇಶ ಇರುತ್ತೆ. ಇವನ್ನ ಕೋಆರ್ಡಿನೇಟ್ ಮಾಡಲಿಕ್ಕೆ ಈಗ ಸೂಪರ್ ಹೋಮ್ ಮಿನಿಸ್ಟ್ರಿ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಆವಾಗ ಒಬ್ಬ ಈಗ ಅಮೆರಿಕಾದಲ್ಲಿ ಹಾಗೆ ಇರೋದು, ಒಬ್ಬ ಮುಖ್ಯಸ್ಥ ಇರ್ತಾರೆ, ಅವ್ರ ಕೆಳಗೆ ಆ ಛತ್ರಿ ಕೆಳಗಡೆ ಎಲ್ಲ ವಿಂಗ್ಗಳಿರ್ತವೆ. ಆ ವಿಂಗ್ಗಳ ಮಧ್ಯೆ ಕೋಆರ್ಡಿನೇಷನ್ ಆಗುತ್ತೆ. ಕೋಆರ್ಡಿನೇಷನ್ ಆಗಿ ಯಾರು ತಪ್ಪಿಸ್ಕೊಂಡು ಹೋಗಿರಬಾರ್ದು. ಗೂಢಚರ್ಯ ಅನ್ನೋದು ಗೂಢಚರ್ಯಾಗೇ ಇರಬೇಕು. ಬೇಹುಗಾರಿಕೆ ಅತ್ಯಂತ ಸಮರ್ಥವಾಗಿ ನಿರ್ವಹಿಸುವ ಹಾಗಾಗಬೇಕು. ಅದೆಲ್ಲವೂ ಒಬ್ಬನ ಕಂಟ್ರೋಲ್ನಲ್ಲಿ ಇರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಹಾಗೆ ನೋಡಿದರೆ ನರೇಂದ್ರ ಮೋದಿ ಇದನ್ನೆಲ್ಲ ಮೇಲ್ಗಡೆ ನೋಡ್ಕೋತಾ ಇರ್ತಾರೆ. ನರೇಂದ್ರ ಮೋದಿಯವರ ಕೈ ಕೆಳಗೆ ಎಲ್ಲ ರಿಪೋರ್ಟ್ಗಳು ಬರಲೇಬೇಕು. ಪ್ರತಿ ಕ್ಷಣಕ್ಕೂ ಅವರೆಲ್ಲ ಅಪ್ಡೇಟ್ ಆಗ್ತಿರುತ್ತೆ. ಆದರೆ ಗೃಹ ಸಚಿವಾಲಯಕ್ಕೆ ಆ ಸೂಪರ್ ಹೋಮ್ ಮಿನಿಸ್ಟ್ರಿ ಮಾಡಬಹುದಾದ ಲಕ್ಷಣಗಳಿದ್ದಾವೆ. ಆ ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದು. ಅದು ಬಿಟ್ಟರೆ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ತೆಗೆದ್ರಿ, ಆ ಜಾಗಕ್ಕೆ ಮಾನವ ಸಂಪನ್ಮೂಲಕ್ಕೆ ಯಾರು ಹಾಕ್ತೀರಿ? ಈಗ ಅವ್ರು ಕಿತ್ತು ಇನ್ನೊಂದು ಕಡೆ ಹಾಕಲೇಬೇಕು. ಅವ್ರನ್ನ ಎಲ್ಲೋ ಕೂಡಿಸ್ತಾರೆ. ಅವ್ರನ್ನ ಯಾಕೆ ಒರಿಸ್ಸಾದಲ್ಲಿ ಸರ್ಕಾರ ಬರಲಿಕ್ಕೆ ಈತನೇ ಕಾರಣೀಭೂತನಾದಂಥ ಮನುಷ್ಯ ಅಂತ. ಈಗ ಅವ್ರ ಮೇಲೆ ಬೇಕಾದಷ್ಟು ಆರೋಪಗಳಿದ್ದಾವೆ. ಹಾಗಂತೇಳಿ ಆತನ ಹಿಂಬಡ್ತಿ ಮಾಡೋ ಸಾಧ್ಯತೆ ಇಲ್ಲ. ಜೊತೆಗೆ ಅನುರಾಗ್ ಠಾಕೂರ್ಗೆ ಈ ಬಾರಿ ಸ್ಥಾನಮಾನ ಕಲ್ಪಿಸಿಕೊಡ್ಬೇಕು ಅನ್ನುವಂಥ ತೀರ್ಮಾನ ಬಂದಿದೆ. ಯಾಕೆಂದರೆ ಸಂಸತ್ನಲ್ಲಿ ಅವರು ನಿಶಿಕಾಂತ್ ದುಬೆ ತುಂಬ ಚೆನ್ನಾಗಿ ಫೈಟ್ ಮಾಡ್ತಾರೆ. ಅವರಿಗೆ ಸ್ಥಾನಮಾನ ನೀಡಬೇಕಾದ ಅಗತ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಮತ್ತು ದೇಶವನ್ನು ಸಮರ್ಥವಾಗಿ ಮುನ್ನಡೆಸಬಲ್ಲಾದಂಥ ಒಂದು ಸುಂದರವಾದಂಥ ಸಂಪುಟ ನಿರ್ಮಾಣ ಆಗಲಿದೆ. ಏನಾಗತ್ತೆ ನಾ ಹೇಳಿದ್ದು ಯಾವುದಾದ್ರೂ ಅದರಲ್ಲಿ ಬರಬಹುದಾ? ನಮ್ಮ ಜ್ಞಾನದ ಪರಿಧಿ ಹೇಗಿದೆ ಅಂತ ನಾವು ನಿಕಷೆಗೆ ಒಳಪಡಿಸೋದು. ಹೌದಾ ಅಂತ ಹೊರಗೆ ಹಚ್ಚೋದಂತ, ಬಂಗಾರನ ಹೊರೆ ಹಚ್ಚೋದು. ಹಿಂಗೆ ಕಲ್ಲಿಗೆ ತಿಕ್ತಾನೆ ನಾವು, ಬಂಗಾರ ಸೋನಗಾರ ತಿಕ್ಕಿ ಬಂಗಾರದ ಬೆಲೆ ಅನ್ನೋದು ನೋಡ್ತಾನೆ. ಹಾಗೆ ನಮ್ಮ ಮಸ್ತಿಷ್ಕದ ಕೆಲಸ ಎಷ್ಟರ ಮಟ್ಟಿಗೆ ಸಮರ್ಥವಾಗಿದೆ ಅಂತ ನಾವು ನೋಡ್ಕೋಬೇಕಲ್ಲ. ಸಂಪುಟ ಪುನರ್ರಚನೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆದ, ಅತ್ಯಂತ ಕುತೂಹಲಕಾರಿಯಾದಂಥ, ದೇಶದ ಬಗ್ಗೆ ಕಾಳಜಿಯನ್ನು ತೋರಿಸಬಹುದಾದಂಥ ಮತ್ತು ದೇಶ ಯಾವ ದಿಕ್ಕಿನ ಹತ್ರ ಹೋಗ್ತಾ ಇದೆ ಅಂತ ನಾವು ತಿಳಿಯಬಹುದಾದಂಥ ದಿಕ್ಸೂಚಿ ಅದು. ಏನಾಗುತ್ತೆ ಕಾದ್ ನೋಡೋಣ. ನರೇಂದ್ರ ಮೋದಿ ಯಾವತ್ತು ನಿರಾಶೆ ಮಾಡಲ್ಲ ಅನ್ನುವಂಥ ನಂಬಿಕೆ ನನಗೆ ನಿಮಗೆ ಖಂಡಿತ ಇದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ತುಂಬ ಅಕಾಡೆಮಿಕ್ ಆಗಿದೆ ಅನಿಸಿದರೆ, ಶೈಕ್ಷಣಿಕವಾಗಿದೆ ಅನಿಸಿದರೆ ಕ್ಷಮೆ ಇರಲಿ. ಚೆನ್ನಾಗಿದೆ ಅನಿಸಿದರೆ ಹೆಚ್ಚು ಜನರಿಗೆ ತಲುಪಿಸಿ. ಯಾಕೆಂದರೆ ನಾವು ಜನರನ್ನ ಎಷ್ಟು ಸಾಧ್ಯವೋ ಅಷ್ಟು ಜ್ಞಾನದ ಪರಿಧಿ ಅಂತ ಕರ್ಕೊಂಡೋಗೋ ಪ್ರಯತ್ನ ಮಾಡಿ. ಇದೊಂದು ಜ್ಞಾನ ಪ್ರಸಾದ, ಇದೊಂದು ಆಂದೋಲನ. ಇದು ಜ್ಞಾನ ಪ್ರಸಾರ ಆಗಬೇಕು, ಆಂದೋಲನ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಮಾಡೋಣ. ಇದು ಯಾವುದೋ ಸೆನ್ಸೇಷ್ನಲ್ಲು ಕಥೆಗಳನ್ನು ಹೇಳ್ಕೊಂಡು ಕೊಡೋದು ಭಾಳ ಸುಲಭ. ಅದಕ್ಕೇನೂ ತಯಾರಿ ಬೇಕಾಗಿಲ್ಲ. ಜನರನ್ನು ರೊಚ್ಚಿಗೆ ಎಬ್ಸೋದು, ಕುಮ್ಮಕ್ಕೆ ಕೊಡೋದು, ಡೊಪಮೈನ್ ಉದ್ರೇಕಗೊಳ್ಳೋ ಹಾಗೆ ಮಾಡೋದು ಭಾಳ ಸುಲಭ. ಅಂಥ ವಿಡಿಯೋ 1000 ವಿಡಿಯೋ ದಿನ ಮಾಡಿ ಹಾಕ್ಬೋದು. ಈ ವಿಡಿಯೋ ಮಾಡೋದು ತುಂಬ ಶ್ರಮ. ರಾತ್ರಿಯೆಲ್ಲ ನಿದ್ಗೆಟ್ಟು ನೋಟ್ಸ್ ಮಾಡಿಕೊಂಡು ಹೆಸರೇ ನೆನಪು ಬರಲ್ಲ ರೀ. ನಮ್ಮ ಕಡೆ ನಾವು ಉತ್ತರ ಕರ್ನಾಟಕದವರು ಅಶೋಕ್ ಲಾಹಿರಿ ಅಂತೆ, ಶಕ್ತಿಕಾಂತ್ ದಾಸ್ ಅಂತೆ, ನಾವೆಲ್ಲ ಹೆಸರೇ ಕೇಳಲ್ಲ. ರಾಮ, ಭೀಮ, ಸೋಮ, ಕಾಮ ಹೆಸರು ಕೇಳಿರ್ತೀವಿ. ಇವೆಲ್ಲ ನೆನಪಿಟ್ಕೊಂಡು ಹೇಳಬೇಕು. ನಮ್ಮ ಹತ್ರ ಟೆಲಿಪ್ರಾಂಪ್ಟರ್ ಏನಿರಲ್ಲ.
ಅದ್ರ ಮಧ್ಯೆ ಮಾಡಿರೋ ಸಂಚಿಕೆ ಸಣ್ಣ ನನ್ನ ವ್ಯಾಪ್ತಿಯಲ್ಲಿ ಮಾಡಿರೋದು ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.